क्या है अंदर, क्या है इसमें? iPhone watch है। 5K ಗೈಸ್ ಕ್ಯಾಮ್ರಾ ಇಲ್ಲಿ ನೋಡಿ. ಆಫ್ ಮಾಡಲ್ಲ ಅಲ್ವಾ? ಇಲ್ಲ 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 ಇಲ್ಲ, ನಾವು ನನ್ನ ವಿಡಿಯೋ ನೋಡಿ ಎಲ್ರಿಗೂ ಜೆನ್ಯೂನ್ ಆಗಿ ಒಳ್ಳೆ ರೀತಿನೇ ತೋರಿಸ್ತಿರೋದು ಗೈಸ್. ಆಕ್ಚುಲಿ ಐಟಮ್ಗಳು ಯಾಕೆ ಫೋಟೋ ಹೊಡಿಬಾರ್ದು ಅಂತ ಅವಣ್ಣ ಫೋಟೋ ಹೊಡಿಬಾರ್ದು ಅಂತ ನನಗೆ ಹೊಡೆಯಕ್ಕೆ ಬರ್ತಾ ಇದಾರೆ ಅವಣ್ಣ. 500 ನಾನೇ ಸೇರ್ಕೊಂಡ್ಬಿಡ್ಲೆ ನಿಮ್ ಜೊತೆ. ಅಲ್ಲಿ ಯಾರೋ ಕೇಳ್ತಿದ್ರು ನೋಡಿ, ನೀವ 200 ರೂಪಾಯಿಗೆ ಅಂತ ಹುಡುಗ. ರೋಸ್ಟರ್ ಗೈಸ್, ಇದು ರೇರ್ ರ್ಯಾಬಿಟ್ ಅಂತೆ. ನಾನೀಗ ಬೆಂಗಳೂರಲ್ಲೇ ಫೇಮಸ್ ಮಾರ್ಕೆಟ್ ಆದಂಥ ಚಿಕ್ಕಪೇಟೆಯಲ್ಲಿ ಇದ್ದೀನಿ. ಈ ಚಿಕ್ಕಪೇಟೆ ಏನಂತಂದರೆ ನಾರ್ಮಲ್ ಸೋಮವಾರದಿಂದ ಶನಿವಾರ ತನಕ ಚಿಕ್ಕಪೇಟೆ ಅಂತ ಕರೆಸ್ಕೊಳ್ತಾ ಇರುತ್ತೆ. ಅದಾದಮೇಲೆ ಭಾನುವಾರ ಆಗಿದ ತಕ್ಷಣ ಸಂಡೇ ಬಜಾರಾಗಿ ಕನ್ವರ್ಟ್ ಆಗುತ್ತೆ. ಮುಂಚೆಲ್ಲ ಮಂಡೇ ಟು ಫ್ರೈಡೇ ನಿಮ್ಗೆ ಇಷ್ಟೆಲ್ಲ ಕ್ರೌಡ್ಗಳು ಕಾಣಿಸಲ್ಲ, ನನ್ನಿಂದ ಕಾಣಿಸಿದ್ದಿಲ್ಲ, ಇಷ್ಟು ಕ್ರೌಡ್ ಕಾಣಿಸಲ್ಲ. ಹಾಗೆ ನೀವು ಸಂಡೇ ಆಗಿದ ತಕ್ಷಣ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾರೆ. ಏನಕ್ಕಂತಂದರೆ ಇಲ್ಲಿ ಬಂದಿರೋ ಜನಗಳೆಲ್ಲ. ಗಸ್ ಈ ವಿಡಿಯೋದಲ್ಲಿ ಈ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗ ತೋರಿಸೋ ಉದ್ದೇಶ ನನಗಿಲ್ಲ. ನನಗೆ ಈ ಒಂದು ಮಾರ್ಕೆಟಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆ ಎಕ್ಸ್ಪೀರಿಯನ್ಸ್ನ ಜನಗಳು ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಅಷ್ಟೇ. ಇದು ನನ್ನ ಓನ್ ಐಟಮ್ ಬೈ ಮಾಡೋದ್ರಿಂದ ಯಾವ ಥರ ಜನಗಳು ಟ್ರೀಟ್ ಮಾಡ್ತಾರೆ ಅನ್ನೋದು ಅಷ್ಟೇ ತೋರಿಸೋದು ಉದ್ದೇಶ ನನಗೆ. ಯಾವುದೇ ರೀತಿ ಪಾಸಿಟಿವ್ ಆಗೋದು ಅಷ್ಟೇ, ಪಾಸಿಟಿವ್ ಆಗಾದರೆ ಅದನ್ನು ಪಾಸಿಟಿವ್ ಆಗಿ ತೋರಿಸ್ತೀನಿ, ನೆಗೆಟಿವ್ ಆಗಾದರೆ ಅದು ನೆಗೆಟಿವ್ ಆಗಿ ತೋರಿಸ್ತೀನಿ. ಯಾವುದೇ ರೀತಿ ಕೆಟ್ಟದಾಗಿ ತೋರಿಸೋ ಉದ್ದೇಶ ಇಲ್ಲ. ಬನ್ನಿ ನೋಡೋಣ. ಈಗ ಏನಂತಂದರೆ ಗೈಸ್, ಆ್ಯಕ್ಚುಲಿ ವಿಡಿಯೋ ಮಾಡ್ತಿದ್ದೆ, ಅಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಈಗ ನಾನೇನು ವಿಡಿಯೋ ಹೊರಗಡೆ ಹೋಗಿ ಮಾಡೋಣ. ಏನಂತಂದರೆ ಇದ್ರ ಬಗ್ಗೆ ಹೇಳೋದೇ ಬಿಟ್ಟು ಮರ್ತೇ ಹೋಯ್ತು ನೋಡಿ. ಇದು ಅವ್ರು ಕರೆದಿದ್ದ ಫೋರ್ಸಿಗೆ. ಈಗ ಏನಂತಂದರೆ ನಾವೀಗ ಸಂಡೇ ಬಜಾರ್ ಇಲ್ಲಿ ನೋಡಿ, ಜನಗಳು ಎಷ್ಟು ಕ್ರೌಡಲ್ಲಿ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ ಗೈಸ್ ಈ ಜಾಗದಲ್ಲಿ. ಸೋಮವಾರದಿಂದ ಶನಿವಾರ ತನಕ ಇದು ಹೆಂಗಿರುತ್ತೆ ಅಂದರೆ ನಾರ್ಮಲ್ಲು ಮಾರ್ಕೆಟು, ಸಂಡೇ ಆಗಿದ ತಕ್ಷಣ ಸಂಡೇ ಬಜಾರ್ ಅಂತ ಆಗುತ್ತೆ. ಮತ್ತು ಸುಮಾರು ಜನ ಈ ಜಾಗಕ್ಕೆ ಬರೋರೆಲ್ಲ ಹೇಳ್ತಾ ಇರ್ತಾರೆ, ಈ ಜಾಗದಲ್ಲಿ ಬಂದು ಹೋದರೆಲ್ಲ ಇಲ್ಲಿ ಮಾಲ್ಗಳೆಲ್ಲ ಸೆಕೆಂಡ್ ಹ್ಯಾಂಡ್ಲಿ ಇರುತ್ತೆ, ಫ್ರೆಶ್ ಮಾಲ್ಗಳು ಸಿಗೋದೆಲ್ಲ ಕಡಿಮೆ ಅಂತೆಲ್ಲ ಹೇಳ್ತಿರ್ತಾರೆ. ಬನ್ನಿ ಅದು ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರ ಜೊತೆಗೆ ನಿಮಗೂ ಇದನ್ನು ತೋರ್ಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಗೈಸ್. ಬನ್ನಿ. ಜನಗಳು ಹೇಳ್ತಾ ಇದೆಲ್ಲ ಕದ್ದಿರೋ ಮಾಲ್ಗಳು, ಆಲ್ಮೋಸ್ಟ್ ಶೂಸ್ಗಳೆಲ್ಲ ಬಂದಿರ್ತಾಯಿದ್ರೆ ಜನಗಳು ಕದ್ದಿ ತರ್ತಾರೆ ಟೆಂಪಲ್ಗಳಿಂದ, ದೇವಸ್ಥಾನಗಳಿಂದ ಇಲ್ಲ ಅಂತ. ಬಟ್ ರಿಯಾಲಿಟಿ ಏನು, ಅದು ಸೆಕೆಂಡ್ಸ್ ಆಗಿಬಿಟ್ಟು ಪಾಲಿಶರ್ನ ಮಾಡಿರ್ತಾರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಗುರು? ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನಿಮಗೆ ಪಾತ್ರೆಗಳು, ಮನೆಗೆ ಬೇಕಾಗಿರೋ ಪಾತ್ರೆಗಳಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಲ್ವಾ? ಇಲ್ಲಿ ಈ ಜಾಗದಲ್ಲಿ ನಿಮಗೆ ಬೇಕಾಗಿರೋ ಪಾತ್ರೆಗಳು ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಅಣ್ಣ ಎಷ್ಟಣ್ಣ ಇದು? 400 ರೂಪೀಸ್ ಗೈಸ್ ನಿಮಗೆ. ಇದು ಆ್ಯಕ್ಚುಲಿ ಇದು ನೀವೇನಾರು ಔಟ್ಸೈಡ್ ಬೈ ಮಾಡೋದಾದ್ರೆ ಇದು ನಿಮಗೆ 1500 ರೇಂಜಿಗೆ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗ್ತದೆ ಇಲ್ಲಿ ನಿಮಗೆ. ಬಟ್ ಏನಂದರೆ ಇಲ್ಲಿ ಬಂದು ತಗೊಳ್ಳೋ ಸ್ವಲ್ಪ ಯೋಚನೆ ಮಾಡ್ಬೋದು. ಎಲ್ಲದೂ ಹೊಸದೇ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಗೈಸ್. ಮಗ ಎಷ್ಟು ಮಗ ಇದು? 150. ಹಾಂ ಗೈಸ್ 150 ಅಂತ ಇಲ್ಲಿ ಶರ್ಟ್ಸು. ಹಾಂ ಕರೋ ಕ್ಯಾ ಕರ್ತೆ? स्कूल को नहीं जाते रहे तो? कितना क्लास तो? 9th. ಗೈಸ್ ಇಲ್ಲಿ ನೋಡಿ, ಹುಡುಗರು ಪಾಪ ನಮಗೆಲ್ಲ ಇಷ್ಟು ಏಜಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಆಟ ಆಡ್ತಿದ್ವಿ ಅಷ್ಟೇ. ಈ ಮಕ್ಳು ಇಲ್ಲಿ ಬಂದ್ಬಿಟ್ಟು ಮಾರ್ತಾ ಬರ್ತಿದ್ದಾರೆ ಶಾಪಿಗೆ ಬಂದು. ಬಿಸ್ನೆಸ್ ಮಾಡು ಫಸ್ಟ್, ಆಮೇಲೆ ವಿಡಿಯೋ ಮಾಡ್ತೀನಿ. ಎವ್ರಿ ಸೈಜ್ 500 ಅಣ್ಣ, 500 400 ಎವ್ರಿ ಸೈಜ್. ಜಾರಾ ಬ್ರ್ಯಾಂಡ್. ಜಾರಾ ಇಲ್ಲ, ಬೇರೆ ಬೇರೆ ತರ ಬ್ರ್ಯಾಂಡ್ ಬರುತ್ತೆ ಇದು. ಇಲ್ಲ ಬೇರೆ ಬೇರೆ ಜಾರಾ ಶರ್ಟ್, ಟಿ ಶರ್ಟ್ ಇಲ್ಲ, ಬೇರೆ ಬೇರೆ ನೈಕಿ, ಪುಮಾ ಅದು ಇಲ್ಲ ಬರುತ್ತೆ ನಮ್ಗೆ. ಗೈಸ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಎಷ್ಟೋ ಜನ ಕೆಟ್ಟದಾಗ ತೋರಿಸ್ತಾರೆ ಸಂಡೇ ಬಜಾರ್ ಬಗ್ಗೆ. ಫ್ರೆಂಡ್ಲಿ ಜನಗಳು ಇರ್ತಾರೆ. ಇಲ್ಲಿ ನೋಡಿ, ಅಪ್ರಿಲ್ ಶಾಪ್, ಅಪ್ರಿಲ್ ಕಾಟನ್ ಪ್ಯಾಂಟ್ 500, ಜೀನ್ಸ್ ಪ್ಯಾಂಟ್ 600 ರೂಪೀಸ್, ಶರ್ಟ್ 500. ठीक है, ಸೆಲ್ ಮಾಡಿ, ನೀವೇ ಮಾಡಿ. 500 ನಾನೇ ಸೇರ್ಕೊಂಡ್ಬಿಡ್ಲ ನಿಮ್ ಜೊತೆ, ಬರ್ಬಿಡ್ಲಾ? ಗಾಯ್ಸ್ ಆಕ್ಚುಲಿ ನೋಡಿ ಎಷ್ಟು ಫ್ರೆಂಡ್ಲಿ ಇದಾರೆ. ಯಾರ್ಯಾರೋ ಬಂದು ಜನಗಳು, ಬೇರೆ ಯೂಟ್ಯೂಬರ್ಸ್ ಎಲ್ಲ ಎಷ್ಟು ಅದ್ರ ಬಗ್ಗೆ ಕೆಟ್ಟದಾಗ ತೋರಿಸ್ತಾರೆ. ಇಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ಅದು ಯಾವುದು? ಎರಡೂ ಇದೆ. ಇಲ್ಲ ಬೇಡ, ತಿನ್ನಿ ಬ್ರೋ. ಫಸ್ಟ್ ಇದು ತಿನ್ನೋಡಿ. ಗಾಯ್ಸ್ ಇದು ರೇರ್ ರ್ಯಾಬಿಟ್ ಅಂತೆ. ರೋಸ್ಟರ್ 450 ರೋಸ್ಟರ್. 450 ರೂಪಾಯಿ ರೋಸ್ಟರ್. ಇದು ರೋಸ್ಟರ್ 400. ಪಿಂಕ್ ಒನ್ಲಿ ಬ್ರ್ಯಾಂಡ್ ಮೀಡಿಯಂ 400. ಚೆಕ್ಸ್ 500 ಇದು. ಗೈಸ್ ಫಂಕಿ ಗೈಸ್, ನೀವು ಚರ್ಚ್ ಸ್ಟ್ರೀಟಿಗೆ ಹೋಗೋದಾದ್ರೆ ನಿಮಗೆ ಒಳ್ಳೆ ಬಟ್ಟೆ ಕಲೆಕ್ಷನ್ ಇದೆಲ್ಲ. ಇದು ರೇಪೋ ಬೋಲೋ ಸೆಲ್ ಬ್ರೋ. ಇದು ನಾವು ಅಂಗಡಿಯಲ್ಲಿ 1200 ಸೆಲ್ ಮಾಡೋದು.
ಸಂಡೇ ಬಜಾರ್ ಆಫರ್ ಅಲ್ಲಿ 600 ರುಪೀಸ್ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ತೋಳಿ. ನಿಮ್ದು ಅಂಗಡಿನ ಇದು? ಅಂಗಡಿ ಬೇರೆ ಇದೆಯಾ ಬ್ರೋ? ಕಮ್ಮನಹಳ್ಳಿನಲ್ಲಿ ಬೈ ಇಲ್ಲಿ ಎಲ್ಲ ಮತ್ತೆ ಕಳ್ತನದ ಮಾಲ ಅಂತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಬೈ? ಕಳ್ತನ ಜನಗಳು ಹೇಳ್ತಾರಲ್ಲ. ಇಲ್ಲ, ಅದು ಎಲ್ಲ ಫೇಕ್. ಅದು ಓ ಕಳ್ತನ ಮಾಡಿಲ್ಲ, ಇಲ್ಲ ಸೆಲ್ ಮಾಡಲ್ಲ. ಬ್ರ್ಯಾಂಡ್ 550 ರೂಪಾಯಿ, 550 ಪೆಲ್ಲಿ ಅಥವಾ ಒಟ್ಕೋ ಖಡಿಯಾನ ಹಂಗಂದ್ರೆ ಚೆನ್ನಾಗಿರುತ್ತೆ. ಹಾಕೊಂಡಿದ್ರೆ ಡೈಲಾಗ್ ಉರ್ದಲ್ಲಿ ಹೇಳಿ. ಇದು ಹಾಕೊಂಡಿದ್ದ ತಕ್ಷಣ ಮೇಲೆಯಿಂದ ಕೆಳಗಡೆ ನಿಂತ್ಕೊಂಡ್ ಬಿಡ್ಬೇಕು. ಹಂಗ ಅಪ್ಪ ಪತಾ ಚಲ ಮುಜೆ ಅಚ್ಚೆ ಸೆ. ಗೈಸ್ ಬನ್ನಿ, ಇಷ್ಟೇ ಅಲ್ಲ ಇನ್ನೇ ಇದೆ. ಬರ್ಲಾ ಬೈ? ನೋಡಿ ಗೈಸ್, ನೋಡ್ಕೊಂಡ್ಮೇಲೆ ಬನ್ನಿ. ಬಾಯ್ 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 ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್ ಇಷ್ಟೇ ಅಲ್ಲ ಇನ್ನೇ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ ಬೇರೆ ಕಡೆ. ಬ್ಲಾಗ್ಗಳು ಆಕ್ಚುಲಿ ಎಷ್ಟು ಫ್ರೆಂಡ್ಲಿ ಆಗಿ ಮಾತಾಡಿದ್ರಲ್ಲ, ಎಲ್ಲ ಕಡೆನೂ ಫ್ರೆಂಡ್ಲಿ ಆಗೇ ಇರಲ್ಲ. ಕೆಲವೊಬ್ರು ಒಳ್ಳೆಯವ್ರು ಇರ್ತಾರೆ, ಇನ್ನು ಕೆಲವೊಬ್ರು ಒಳ್ಳೆಯವರೇ ಆಗಿರ್ತಾರೆ. ಎಲ್ಲರೂ ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ ಅವ್ರನ್ನ. ಕ್ಯಾಮ್ರಾಗಳು ನೋಡಿ ಎಷ್ಟಿದೆ, ಟ್ರೈಪೋಡ್ ಇಟ್ಟಿದ್ದಾರೆ, ಕ್ಯಾಮ್ರಾ ಇದೆ. ಕ್ಯಾಮ್ರಾ ನೋಡಿ ಗೈಸ್ ಇಲ್ಲಿ ಎಷ್ಟು ಇದ್ರದ್ದು 5K ಗೈಸ್. ಕ್ಯಾಮ್ರಾ ಇಲ್ಲಿ ನೋಡಿ, ಇದು ಕೆನಾನ್ ಮಾಡೆಲ್ ಗೈಸ್. 2Kನಾ? 2K ಅಂತೆ ಗೈಸ್ ಇದು. ಮತ್ತೆ ಒಂದೇ ಜಾಗದಲ್ಲಿ ಎರಡೆರಡು ಕ್ಯಾಮ್ರಾ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ. ಇದು ಕ್ಯಾಮ್ರಾನೇ ನೋಡಿ, ಇದು 5K. ಅಲ್ಲಿ ಪಿಯಾನೋ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಕಂಪ್ಯೂಟರ್ ಇಟ್ಟಿದ್ದಾರೆ. ಈ ಜಾಗದಲ್ಲಿ ಐಟಮ್ ಇಟ್ಟಿದ್ದಾರೆ. ಪರ್ಸ್ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ಲೇಡೀಸ್ಗಳಿಗೆ ಸ್ಯಾರೀಸು, ಹೊಸ ಹೊಸ ಸ್ಯಾರೀಸ್ ನೋಡಿ, ಓಪನ್ ಮಾಡಿಲ್ಲ. ಇಲ್ಲಿಂದು ಶಾಪ್ಗಳು ನೋಡಿ, ಇಲ್ಲಿ 150 ರೂಪಾಯಿ. ಎಷ್ಟಣ್ಣ? 150 ರೂಪೀಸ್ ಸ್ಯಾರಿ ಗೈಸ್. ಸ್ಯಾರಿ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಇನ್ನು ಬೇರೆ ಅಲ್ಲಿ ಬಟ್ಟೆಗಳಾಯ್ತಲ್ಲ, ನಿಮಗೆ ಪಾತ್ರ ಆಯಿತು, ಬಟ್ಟೆಗಳಾಯಿತು. ಇನ್ನು ಶೂಸ್ಗಳ ಕಲೆಕ್ಷನ್ಗಳು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಮುಂಚೆ ಹೆಂಗಿತ್ತಂದ್ರೆ ಶೂಸ್ಗಳು ಅಷ್ಟು ಚೆನ್ನಾಗಿರಲಿಲ್ಲ ಗೈಸ್. ಎಲ್ಲ ಸ್ವಲ್ಪ ಯೂಸ್ಡ್ ಶೂಸ್ಗಳು ಪಾಲಿಶ್ ಮಾಡಾಕ್ತಿದ್ರು, ಹಾಕಿ ಸೇಲ್ ಮಾಡ್ತಿದ್ರು. ಇಲ್ಲಿ ಈಗ ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಕಂಪ್ಲೀಟ್ಲಿ ಹಳೇ ಬಟ್ಟೆ ಶೂಸ್ಗಳು ಯೂಸ್ ಆಗಿರೋದು ಇವೆಲ್ಲ ಗೈಸ್. ಯಾವುದೇ ರೀತಿ ಹೊಸದಂತೂ 100% ಅಲ್ಲ. ಇದನ್ನ ಹೆಂಗೆ ತೊಳ್ತಾರೆ ಜನಗಳಂತ, ಯೂಸ್ ಆಗಿರೋ ಸ್ಲಿಪ್ಪರು ಶೂಸು ಈ ಥರ ಸೇಲ್ ಮಾಡ್ಕೊಂಡು ಬರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಏರ್ಪೋರ್ಟ್ಸು ಆ್ಯಪಲಿಂಗ್ ಅಂತೆಲ್ಲ ತೊಳಕ್ಕೆ ಹೋದ್ರೆ ನೀವು 100% ಮಿಕ್ಕಾಗಳಾಗೋದಂತೂ ಗ್ಯಾರಂಟಿ ಗೈಸ್. ಯಾಕಂದರೆ ಅದು ತಗೊಳ್ಬೋದು. ತಗೊಂಡಾದ್ಮೇಲೆ ಒಂದು 2 ಡೇಸಿಗೆ ಅದು ಇದೆಯಲ್ಲ ಕಂಪ್ಲೀಟ್ಲಿ कितना 400 और 4000 क्या है अंदर? क्या है इसमें? आईफोन वॉच है। वॉच ओरिजिनल है क्या? ओरिजिनल है। हाँ, ओरिजिनल है। कितना का देते हैं? 200 रुपए में ये भी नहीं आता भाई। कौन सा? 200 रुपये बोलते हैं। इसका कितना आता? लोग बना रहे हैं 200 रुपये। हाँ, मेरा प्राइस बोल रहे हूँ, तुम्हारा प्राइस तू बोलो. मुझे अच्छा लगा तो मैं लेते हो ना. हमको नहीं अच्छा लगा। हाँ, आपको अच्छा नहीं लगा तो हम निकल जाते हैं इधर से. इसका कितना आता? उसमें ओरिजिनल नहीं है ना? ये ओरिजिनल नहीं तो डुप्लीकेट. ओरिजिनल है, देख लो चेक करके। ಗೈಸ್ ಇದೇನು ಒರಿಜಿನಲ್ ಅಂತ ಹೇಳ್ತಿದ್ದಾರೆ. ಹಂಗೆ ನೋಡಿ ಹೇಳ್ತೀನಿ ತಡ್ರಿ, ನಾನು ಆಪಲ್ನೇ ಯೂಸ್ ಮಾಡೋದಲ್ವ. दीदी ओरिजिनल नहीं है. ओरिजिनल है, पूरा टू क्यों झूठ बोल रहे हैं? ओरिजिनल नहीं है, एक कॉपी है. सेकंड जनरेशन वाला है। हाँ, ओरिजिनल का मतलब फर्स्ट. हाँ, सेकंड कॉपी है, ओरिजिनल नहीं है ना ಗೈಸ್. ಆಕ್ಚುಲಿ ಒರಿಜಿನಲ್ ಅಂತ ಹೇಳ್ತಾರೆ, ಬಟ್ ಯಾವುದೇ ರೀತಿ ಒರಿಜಿನಲ್ ಅಲ್ಲ. ಸುಮ್ಮನೆ ಡೂಪ್ಲಿಕೇಟ್ ತಗೊಂಡೋದ್ರು ನಮಗೆ ಇದು ಐಟಮ್ನ ಮ್ಯಾಕ್ಸಿಮಮ್ 1 ದಿವಸ 2 ದಿವಸ ಕಷ್ಟ ಅಂದ್ರೆ ಹಬ್ಬ ಅಂತ ಹಂಗೂ ತಡ್ರಸಾಡಿ 1 ವಾರ ಬರುತ್ತೆ ಅಂದ್ಕೊಳ್ಳಿ. 1 ವಾರದ ಮೇಲೆ ಯಾವುದೇ ರೀತಿ ಬರಲ್ಲ ಇಲ್ಲಿ. ಸುಮ್ಮನೆ ತಗೊಂಡೋದ್ರೆ ನೀವೇನಾರು ಅಟ್ಟಾರ್ ಫ್ಲಾಪ್ ಆಗಿ ಹೋಗ್ಬಿಡುತ್ತೆ. ಅದು ಬೇಗ ಹಾಳಾಗ್ಬಿಡುತ್ತೆ ಗೈಸ್. पहले बोला ना कितना? 1000. ये क्या है? को क्या कर मेरा डेली वीडियो चला रहा है. ಇದ್ರೂ ಕೆಲವೊಬ್ರು ಇರ್ತಾರೆ ಒಳ್ಳೆ ಮನುಷ್ಯರು, ಇನ್ನು ಕೆಲವೊಬ್ರು ಇಂಥವ್ರು ನೋಡಿದ್ರಲ್ಲ ಈಗಷ್ಟೇ, ಇಂಥವ್ರೆಲ್ಲ ಪಾಪ ಹೆಂಗ್ಸಿಂದ ಎಣ್ಣೆ ಅಮ್ಮಂದು ಎಲ್ಲ ಐಟಮ್ಗಳನ್ನ ಕಿತ್ತಿ ಬಿಸಾಕ್ಬಿಟ್ಟ ಅವನು. ಪಾಪ ಅಮ್ಮ ಎದ್ರುಕೊಂಡು ಓಡೇ ಹೋಗ್ಬಿಡ್ತು. ಪ್ರಶ್ನೆ ಮಾಡೋಕ್ಕಾಗಲ್ಲ ಇಲ್ಲಿ ಜಾಗಕ್ಕೆ ಬಂದರೆ, ಯಾಕಂದರೆ ಎಲ್ಲ ಅವ್ರಿಗವ್ರೆ ಜೊತೆಗೆ ಸಪೋರ್ಟಿವ್ ಆಗಿರ್ತಾರೆ. ಹಂಗಾಗಿ ಈ ಜಾಗದಲ್ಲಿ ಏನು ಏನಾರ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿರೋ ನೋಡಿದಿರೋ ಥರ ನಮ್ಮ ಪಾಡಿಗೆ ನಾವು ಹೋಗ್ಬೇಕಷ್ಟೇ ಗೈಸ್. ನೀವೆಲ್ಲ ನೋಡ್ತಿರೋದು ಫಾರಿನರ್. ರೀಸೆಂಟಾಗಿ ಒಂದು 5-6 ತಿಂಗಳ ಹಿಂದೆ ಒಬ್ಬ ಟೂರಿಸ್ಟ್ ಬರ್ತಾನೆ ಫಾರಿನರು. ಅವನಿಗೆ ಯಾರೋ ಒಬ್ಬರು ಮುಸ್ಲಿಮ್ಸ್ ಅವರು ಒಬ್ಬ ವ್ಯಕ್ತಿ ಬಂದು ಎದುರಿಸ್ತಾನಲ್ಲ, ವಿಡಿಯೋ ಮಾಡಬೇಡ ಅಂತೇಳಿ. ಅದೆಲ್ಲ ನಡೆದಿದ್ದು ಇದೇ ಜಾಗದಲ್ಲಿ ಗೈಸ್. ಇಲ್ಲಿ ನೋಡಿ, ಇನ್ನು ಇಲ್ಲಿ ಮಿಕ್ಸಿಗಳಿದೆ ನೋಡಿ, ಕಡಿಮೆ ರೇಟಿಂಗ್ಸ್. ಬಾಯ್ लास्ट टाइम आया था ना, तुझसे बात किया था ना मैं, 2 years हो गए वो. ಅಲ್ಲಿಗೆ ಬರ್ತೀನಿ ತಡ್ರಿ ಗೈಸ್.
ನಾನು ಹಳೆ ಚಾನಲಲ್ಲಿ ಒಬ್ರ ಜೊತೆ ವಿಡಿಯೋ ಮಾಡಿದ್ದೆ, ಅವ್ರ ಜೊತೆ ಅವರು ಮಿಕ್ಸಿ ಇಟ್ಕೊಂಡು ವಿಡಿಯೋ ಮಾಡಿದ್ರು. ಅದರಲ್ಲಿ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಆ್ಯಕ್ಚುಲಿ ಫ್ರೆಂಡ್ ಈಗಲೂ ಹೇಳ್ತೀನಿ, ಮತ್ತೆ ಒತ್ತಿ ಹೇಳ್ತೀನಿ, ಯಾರೋ ಒಂದಿಬ್ರು ಕೆಟ್ಟ ಕೆಲಸ ಮಾಡಿ ಅವರು ಈ ಸಂಡೇ ಬಜಾರಿಗೆ ಕೆಟ್ಟ ಹೆಸರು ಬಂದಿದೆ ಗೈಸ್ ಅಷ್ಟೇ. ಜನಗಳು ನಿಜವಾಗ್ಲೂ ಫ್ರೆಂಡ್ಲಿ ಇದ್ದಾರೆ, ಎಲ್ಲ ಒಂದಿಬ್ರು ಮಾಡೋ ತಪ್ಪಿಗೆ ಇದು ಇಡೀ ಇದಕ್ಕೆ ಕೆಟ್ಟ ಹೆಸರು ಬಂದಿದೆ. ಆ್ಯಕ್ಚುಲಿ ಕ್ಯಾ ಬೈ ಅಚ್ಚೆ ಸಬ್ ತುಮಾರಾ ದುವಾ ಔರ್ ಪ್ಯಾರ್ ಹೈ ಭೈ. 2 ವರ್ಷದಿಂದ ಇವ್ರ ಹತ್ರ ವಿಡಿಯೋ ಮಾಡೋಗಿದ್ದೆ. ಇವ್ರು ಇದೇ ಮಿಕ್ಸಿ ವ್ಯಾಪಾರ ಮಾಡ್ತಿದ್ರು. ಮಿಕ್ಸಿ, ಫ್ರಿಜ್, ವಾಷಿಂಗ್ ಮಿಷಿನ್, LCD, LED ಎಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಐಟಮ್ ಎಲ್ಲ ಆಲ್ ಇನ್ ಒನ್. ಈಗಲೂ ಅದೇ ಮಾಡ್ತಾರೆ. ಇಲ್ಲ ನಮ್ಮ ತಾತನ ಜಮಾನದಿಂದ ಎಲ್ಲ ನಾವು ಫುಲ್ ಹಳೆ ಫೀಲ್ಡ್ ಅಲ್ಲಿ ಇವತ್ತು. ನಾವು ಇವಾಗಿಲ್ಲ, ಅವಾಗ್ಲೂ ಇದೇ ಲೊಕೇಶನ್, ಈಗಲೂ ಇದೇ ಲೊಕೇಶನ್ ಅಲ್ವಾ? ಇಲ್ಲ, ಇದು ನಮ್ದು ಡಿಪಾರ್ಟ್ಮೆಂಟ್ ಎಲ್ಲ 20 ಅಂಗಡಿ ಇರೋದು ನಮ್ದೆಲ್ಲ. ಎಲ್ಲ ಪಾರ್ಟ್ನರ್ಶಿಪ್, ಎಲ್ಲ 22 ಅಂಗಡಿ ಬರೀ ಎಲೆಕ್ಟ್ರಿಕ್ ಐಟಮ್ದು ಐತೆ. ವಾಷಿಂಗ್ ಮಿಷಿನ್, ಫ್ರಿಜ್ಜು, ಗೀಸರು ಎಲ್ಲ. ನೀವು ಇಲ್ಲಿಂದ ನೀವು ಮೇಲ್ಗಡೆ ಬ್ರಿಡ್ಜ್ ಐತೆ, ಅಲ್ಲಿ ರೈಟ್ ಸೈಡ್ ಎಲ್ಲ ಕಮರ್ಷಿಯಲ್ ಅಂಗಡಿ ಇರೋದು. ನಮ್ದೆಲ್ಲ ಗೋಡನ್ಸ್ ಎಲ್ಲ ಇರೋದು. ಎಲ್ಲ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಮಿಕ್ಸರ್ ಮಿಷಿನ್ ಎಲ್ಲ ಹೋಟೆಲ್ ಕ್ಯಾಂಟೀನ್ದು ಎಲ್ಲ ರೆಫ್ಯೂಸ್ ಆಗುತ್ತೆ. ಎಲ್ಲ 400 ಜನ ಎಲ್ಲ ಕ್ಯಾಂಟೀನ್ ಅವ್ರು ಐತೆ ನಮ್ಮ ಹತ್ರ, ಎಲ್ಲ ಸಪ್ಲೈ ಆಗೋದು. ಹಳೆ ಮೋಟ್ರು ನಿಮ್ಗೆ ಒಳ್ಳೆ ಲೈಫ್ ಬರುತ್ತೆ. ಇವಾಗ ಅಲ್ಯೂಮಿನಿಯಂ ಮೋಟ್ರು ಬರ್ತಾ ಇದೆ. ಇವಾಗ ಮೊದಲು ತರ ಕಾಪರ್ ಕೊಡ್ತಾ ಇಲ್ಲ. ಇವತ್ತು ಕಾಪರ್ ರೇಟು 1140 rupees. ಬ್ರೋ ಆದ್ರೂ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ಸಿಂಗಲ್ ಆಗಿ ಜೀವನ ಎಂಜಾಯ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ಮೇಲೆ ಏನ್ ಬೇಕು ಅವಾಗ. ಇದು ಏನಿಲ್ಲ ಸರ್, ಇದು ಸ್ವಂತ ವ್ಯಾಪಾರ ಅಷ್ಟೇ. ಇದೆಲ್ಲ ಬರೀ ಇಕ್ಕಿರೋದು. ಫಾರ್ ಎಕ್ಸಾಂಪಲ್ ವೈರ್ ಪ್ರಾಬ್ಲಮ್ಗೆ ಬಂದ್ಬಿಡತ್ತೆ, ಆಚೆ ಕಡೆ ಸ್ಟೂಡೆಂಟ್ ಬರುತ್ತಲ್ಲ, 1 ವಾರ 2 ವಾರ 1 ತಿಂಗಳು ಯೂಸ್ ಮಾಡ್ತಾರೆ. ಅದು ಹೋಗೋವಾಗ ಅವರು ತಗೊಂಡು ಹೋಗಲ್ಲ, ಅದು ಮಾರ್ವಡಿಗೆ ಅರ್ಧ ರೇಟ್ಗೆ ಬರುತ್ತೆ. ಅದು ಬಂದ್ಬಿಟ್ಟು ನಾವು ಸಣ್ಣ ಪುಟ್ಟ ಒಂದು ಸ್ಕ್ರಾಚಸ್ ಗಿಚಸ್ ಇದ್ರೆ ನಮಗೆ ಬಂದ್ಬಿಡತ್ತೆ. ಅದು ನಾವು ಮಾಡೋದು. ನಮ್ದು ಕಾಪರ್ ಐಟಮ್. ಇವಾಗ ಬರ್ತಾ ಇದ್ದು ಅಲ್ಯೂಮಿನಿಯಂ ಮೋಟ್ರು, ಇದು ಕಾಪರ್ ಹಳೆ ಮೋಟ್ರು. ನಿಮ್ಗೆ ಒಳ್ಳೆ ಲೈಫ್ ಬರುತ್ತೆ. 3 ಜಾರ್ ಇಕ್ಕಿದ್ದೀನಲ್ಲ, ಪ್ರೀತಿ ಬ್ಲೂ ಲೀಫ್ ಡೈಮಂಡ್ ಅಂತ ಬರುತ್ತೆ. ಅದು 10,800 ರೂಪಾಯಿ ಅಂಗಡಿ ರೇಟು. ಡಿಸ್ಕೌಂಟ್ ಎಲ್ಲ ಸೇರಿಸಿ ಒಂದು 9,000 ಚಿಲ್ಲರೆ ಐತೆ ಅಂಗಡಿ ರೇಟು. ನಮ್ಮ ಹತ್ರ ಬರೀ 1600. ನಾನು 2 ವರ್ಷದಿಂದ ಇದ್ದ ವ್ಯಕ್ತಿ ಈಗಲೂ ಇಲ್ಲೇ ಇದ್ದಾನೆ ಅಂತಂದ್ರೆ ಮಾಡ್ತಿದ್ದಾನೆ ಅದೇ ಜೆನ್ಯೂನಿಟಿಯಿಂದಾನೆ. ಯಾರ ಮೇಲೂ ಹೆಸರು ಬರುತ್ತೆ ಪ್ರೀತಿ ಅಂತ. ಇದೆಲ್ಲ ಸ್ಟಿಕ್ಕರ್ ಐಟಮ್ ಇಲ್ಲ, ಕಂಪನಿ ಐಟಮ್. ಇಲ್ಲಿ ನೋಡೋದು ಬಂಡವಾಳ, 1 ಸ್ಕ್ರೂನು ಓಪನ್ ಆಗ್ಲಿಲ್ಲ. ವೈರ್ ಮೇಲೂ ಹೆಸರು ಬರುತ್ತೆ ಪ್ರೀತಿ ಅಂತ. ಎತ್ತೋಡಿ ಕೈಯಲ್ಲಿ ಮೋಟ್ರು ನೋಡಿ, ಇಲ್ಲಿ ಸ್ಟಿಕ್ಕರ್ ಕೂಡ ಓಪನ್ ಆಗ್ಲಿಲ್ಲ. 5 ವರ್ಷ ಗ್ಯಾರಂಟಿ ಇದೆ. ಎಲ್ಲ ಚೆಕ್ ಮಾಡ್ಬಿಡ್ರ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನೀವು ಚೆಕ್ ಮಾಡ್ಕೊಳ್ದಲ್ಲೇ ಬರ್ರಿ ಚೆಕ್ ಮಾಡೋಣ. ಬನ್ನಿ ಇದನ್ನ ಆಕ್ಚುಲಿ ಟೆಸ್ಟ್ ಮಾಡೋಣ. ಆಕ್ಚುಲಿ ತಗೊಂಡ ಎಲೆಕ್ಟ್ರಿಕ್ ಐಟಮ್ ತಗೊಂಡ್ರೆ ಹಾಳಾಗಿರುತ್ತೆ ಅಂತಾರಲ್ಲ, ಯೂಸ್ ಆಗಲ್ಲ ಅಂತ, ವರ್ಕ್ ಆಗಲ್ಲ ಅಂತ. ಇದನ್ನ ಚೆಕ್ ಮಾಡ್ತಾರೆ, ನೋಡೋಣ. ಇವರೇ ಚೆಕ್ ಮಾಡ್ತಿರೋದು. ಇವ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದಾರೆ ಅಂದ್ರೆ 100% ಇದು ವರ್ಕ್ ಆಗೇ ಆಗುತ್ತೆ ಅನ್ಸುತ್ತೆ. ಆನ್ ಮಾಡಕ್ ನೋಡ್ತಿದ್ದಾರೆ. ನಂಗೆ ಅವಾಗಲೇ ಗೊತ್ತಿತ್ತು ಇದು ವರ್ಕ್ ಆಗುತ್ತೆ ಅಂದ್ರೆ. ಯಾಕಂದ್ರೆ ಇವರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಿ ಚೆಕ್ ಮಾಡೋಣ ಅಂದಾಗಲೇ ಗೊತ್ತಾಯ್ತು ಗೈಸ್ ವರ್ಕ್ ಆಗುತ್ತೆ ಅಂತ. ಪಾತ್ರೆ ಮನೆ ಐಟಮ್ ಒಂದೊಂದು ರೇಟ್ ಇರೋದಾ? ಯಾವುದು ಇದು ಅಲ್ಯೂಮಿನಿಯಂ ತರದಿದೆಯಲ್ಲ, ಹಾಂ ಗೈಸ್ ಇದಿದೆಯಲ್ಲ ಈ ಪಾತ್ರೆಗಳು, ಇದು kg 600 rupees kg. 360 360 ಗೈಸ್. ನಾನೇ ಸೇರ್ಬಿಟ್ಟು ಇದನ್ನು ಪಾತ್ರೆನೂ ಸೇರಿ ಮಾರಿಸ್ಬಿಟ್ಟೆ ಇವರಿಗೆ ಗೈಸ್. ಆಕ್ಚುಲಿ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಕ್ರೌಡ್ ಜಾಸ್ತಿ ಆಗಿರೋಕ್ಕೆ ನಡೆದಾಡೋಕ್ಕೆ ಕಷ್ಟ ಆಗ್ತದೆ. ನೀವೇನೋ ಬರೋದು ಮಾಸ್ಕ್ ಏನಾದ್ರು ಹಾಕೋ ಬಂದ್ರೆ ಬೆಸ್ಟಾ ಅಂತ. ಮಾಸ್ಕ್ ಹಾಕೊಳ್ದಲೆ ನಾನು ಆಕ್ಚುಲಿ ತಪ್ಪು ಮಾಡಿದೆ. ನೀವು ಬರೋದ್ರೆ ಮಾಸ್ಕ್ ಹಾಕೊಂಡೇ ಬನ್ನಿ, ಮಾಸ್ಕ್ ಇಲ್ದಲೆ ಬರೋಕ್ಕೆ ಹೋಗ್ಬೇಡಿ ಈ ಜಾಗಕ್ಕೆ. ಅಲ್ಲಿಂದ ಉಸಿರು ಕಟ್ಟೋಗ್ಬಿಡ್ತು ಗೈಸ್. ಅಲ್ಲಿಂದ ಆಚೆಗೆ ಬರೋಷ್ಟು ನನಗೆ ಅಷ್ಟು ಕ್ರೌಡ್ ಇರುತ್ತೆ ಈ ಜಾಗದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆನೂ ಮಾಡ್ತಿದ್ದಾರೆ. 200 ರೂಪಾಯಿ ಜಾಕೆಟ್ಸು ಗೈಸ್. 200 ಹೋಗ್ತೀನ ನಿಮ್ ತರನೇ, 200 ಗೈಸ್. ಇವ್ರ ಜೊತೆ ಸರ್ಕೊಂಡು ನಾನು ಕಿರ್ಚ್ಬಿಟ್ಟು ನಾನು ಇವತ್ತು ಬಿಸ್ನೆಸ್ ಮಾಡ್ಬಿಡ್ತೀನಿ. 200 ಬಂದ್ರೆ ಇವ್ರ ಜೊತೆ ಸೇರ್ಬಿಟ್ಟು ನನಗೂ ಕೆಲ್ಸಕ್ಕೆ ಕರ್ಸ್ಕೊಬಿಟ್ರು. ಅಣ್ಣ ಹೋಗ್ಬೇಕಾದ್ರೆ ನನಗೂ ಕಾಸು ಕೊಡಿ ಕಿರ್ಚಿರೋದಕ್ಕೆ. 200 ಮಸ್ತ್ ಮಾಲ್ ಆಫ್ ರೇಟ್ ಅರ್ಧ ಟಿಕೆಟ್ ಗೈಸ್. ಇಲ್ಲಿ ನೋಡಿ ಐಟಮ್ ತಗೊಳಕ್ಕೆ ಎಷ್ಟು ಜನ ಬರ್ತಾರೆ ಗೈಸ್ ಇಲ್ಲಿಗೆ. ನಾವೇನೋ ಅನ್ಕೊಳ್ತಿದೀವಿ ಕಡಿಮೆ ರೇಟ್ ಆಗಿರೋದ್ರಿಂದ ಜನಗಳು ಎಷ್ಟು ಜನ ಇಲ್ಲಿ ನೋಡಿ ಒಂದು ಹಂಗೆ ಎತ್ತಿ ಎಸಾಕ್ತಿದ್ದಾರೆ. ಎಸಕಿ ಈಗ ಕೋಳಿ ಬಗ್ಗಿಯುತ್ತಲ್ಲ, ಬಗ್ದಿ ಅದ್ರ ಆಹಾರ ಹೆಂಗ್ ತಿನ್ನುತ್ತೋ ಆ ತರ ಜನಗಳು ಎಕ್ಕಿ ಅವ್ರಿಗೆ ಏನ್ ಬೇಕೋ ಅದು ಐಟಮ್ನ ತಗೊಳ್ತಿದ್ದಾರೆ ಇಲ್ಲಿ. 200 200
ನಾನೇ ಹಾಕೊಂಡ್ಬಿಡ್ತೀನಿ ತಡ್ರಿ, ಹಾಕೊಳಕ್ಕಾಗಲ್ಲ ಇದು. ನಾನೇ 200 ರೂಪಾಯಿ ಹಾಕೊಂಡ್ಬಿಡ್ತೇನೆ, ನನಗೆ ಕರ್ಕೊಂಡು ಹೋಗ್ತಾರೆ. ಬೇಡ ಬಿಡಿ, 200. ಅಲ್ಲಿ ಯಾರೋ ಕೇಳ್ತೀರ ನೋಡಿ, ನೀವ 200 ರೂಪಾಯಿಗೆ ಅಂತ ಹುಡುಗ. ಇವನೇ ಹುಡುಗ 200 ರೂಪಾಯಿ ಬೋರ್ಡ್ ಹಾಕೊಂಡಿರಕ್ಕೆ 200 ರೂಪಾಯಿನ ಅಂತ ಕೇಳ್ತಾನೆ ನನಗೆ. ನಾನು 200 ರೂಪಾಯಿನ ಅಂತ. ಕ್ರೌಡ್ ಇಲ್ಲಿಂದ ನೋಡಿ ಎಷ್ಟು ಕಾಣ್ತದೆ. 200. ಈ ತರ ಜೋರಾಗಿ ಕಿರ್ಚ್ತಾ ಇದ್ರೆ ಗೈಸ್, ನಾನು ಸಂಜೆ ಅಷ್ಟಿಗೆ ಮನೆಗೆ ಹೋಗಿ ಪೇಷಂಟ್ ಆಗಿರ್ತೀನಿ. ಮಾರನೇ ದಿವಸ ವಿಡಿಯೋ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಅಷ್ಟು ಜೋರಾಗಿ ಕಿರ್ಚ್ಕೋಬೇಕಾಗುತ್ತೆ. ಕ್ರೇಜಿ ಬಾಯ್, ಕ್ರೇಜಿ ಬಾಯ್ ಬ್ರೋ, ಲುಕ್ಸ್ ಹ್ಯಾಂಡ್ಸಮ್ ಬ್ರೋ. ಹಾಯ್ ಚಿಲ್ ಮಾಡ್ಬೇಕು ಗೈಸ್, ಜೀವನ ಏನಿದೆ ಲೈಫಲ್ಲಿ ಎಂಜಾಯ್ ಮಾಡಬೇಕು. ನೀವೇನೋ ನಿಮ್ಮ ಗಾಡಿನಲ್ಲಿ ಎತ್ಕೊ ಬಂದ್ರೆ ಇಲ್ಲೇ ಆಟ ಆಡೋಂತರ ಲಾಕ್ ಆಗ್ಬಿಡ್ಬೇಕಾಗುತ್ತೆ. ಏನ್ ಅನ್ಸುತ್ತೆ ಅಣ್ಣ, ಹೆವಿ ಕ್ರೌಡ್ ಇದೆಯಲ್ಲ? ಎಲ್ಲಿ ಅರ್ಧ ಗಂಟೆ ಆಯ್ತು. ಅಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಬರಕ್ಕೆ? ಅರ್ಧ ಕಿಲೋಮೀಟರ್ ಇಲ್ಲ. ಅರ್ಧ ಕಿಲೋಮೀಟರ್ ಇಲ್ಲ ಗೈಸ್, ಅರ್ಧ ಕಿಲೋಮೀಟರ್ ಇಲ್ವಾ? ಅದನ್ನ ಬರಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡಿದ್ದಾರೆ ಅನ್ಸುತ್ತೆ ನೋಡಿ. ಅರ್ಧ ಗಂಟೆಯಲ್ಲಿ ಎಷ್ಟು, ಒಂದ್ 20 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ಅರ್ಧ ಗಂಟೆಯಲ್ಲಿ ಅರ್ಧ ಕಿಲೋಮೀಟರ್ ಬರಕ್ಕಾಗಿಲ್ಲ ಅಂತ ಅವ್ರು ಆಟೋ ಡ್ರೈವರಿಗೆ. ನುಕ್ಕೊಂಡು ಹೋಗ್ತಾ ಇದೀನಿ. ಎಲ್ಲೆಲ್ಲಿ ಸಣ್ಣ ಸಿಗುತ್ತೋ ಅಲ್ಲೆಲ್ಲ. ಗೈಸ್ ಪಾಪ ಇವಣ್ಣ ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟಿದ್ದಾನೆ ಇಷ್ಟು ಜನದ ಮಧ್ಯೆ. ಇಟ್ಟಿದ್ದಾರೆ ಇಲ್ಲೂ ಈ ಸಿಸ್ಟಮು ವರ್ಕ್ ಆಗಲ್ವಾ? ವರ್ಕ್ ಆಗುತ್ತೆ. ಲೈಟ್ ಇದೆ ನೋಡಿ, ವರ್ಕ್ ಆಗ್ತಿರೋ ಲೈಟ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗೋ ಥರ ಇದೆ ನೋಡಿ. ಆಫ್ ಮಾಡಲ್ಲ ಅಲ್ಲಿ ನೋಡಿ ಕ್ಯಾಮ್ರಾ. ಫೋಟೋ ಎಲ್ಲ ಹೊಡಿತಿಲ್ಲ ಗೈಸ್. ಆ್ಯಕ್ಚುಲಿ ಐಟಮ್ಗಳು ಯಾಕೆ ಫೋಟೋ ಹೊಡಿಬಾರ್ದು? ಅವಣ್ಣ ಫೋಟೋ ಹೊಡಿಬಾರ್ದು ಅಂತೇಳಿ ನನಗೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಅವಣ್ಣ.